ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CS ಲಾಜಿಕ್ ಚಾನಲ್. ಇವತ್ತು ಬಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಬಂದು ಥರ್ಡ್ ಸೆಷನ್ ಅಂದರೆ ಕೊನೆಗೆ ಸೆಕ್ಷನ್ದು ಪ್ರಾಬ್ಲಮ್ಸ್ ಬೇಸ್ ಮೇಲೆ ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ಪಾರ್ಟ್ ಸಿ. ಸೊ 6 ಮಾರ್ಕ್ಸ್ ಕ್ವಶನ್ಸ್ ಏನಂತ ಕೇಳ್ತಾರೆ ಅದರದ್ದು 2 ಸೆಷನ್ ಮಾಡಿದ್ದೀನಿ ಆಲ್ರೆಡಿ. ಅದು ಕೋಆರ್ಡಿನೇಟಿಂಗ್ ಜಾಮೆಟ್ರಿ ಬೇಸಿಸ್, ಸ್ಟ್ರೈಟ್ ಲೈನ್ ಬೇಸಿಸ್ಸು. ಮತ್ತು ಇವತ್ತಿನ ಸೆಷನಲ್ಲಿ ಬಂದು ಕೊನಿಕ್ ಸೆಕ್ಷನ್ಸ್ ವೆರಿ ಇಂಪಾರ್ಟೆಂಟು, ಬಿಕಾಸ್ ವೆರಿ ಈಸಿ. ಅಂದರೆ ಇಷ್ಟು ಫಾರ್ಮುಲಾಸ್ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಅದರಲ್ಲಿ ಯಾವ್ದಾದ್ರು ಕಲಿಬೇಕು ಅಂದರೆ ಎಲಿಪ್ಸ್ ಆ್ಯಂಡ್ ಪ್ಯಾರಾಬೋಲಾ. ಓಕೆ, ಈ ಸೆಷನಲ್ಲಿ ಬರೀ ಎಲಿಪ್ಸ್ದು ಫಾರ್ಮುಲಾಸು, ಅದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಏನು ಕೇಳಿದ್ರೆ ಅದ್ರ ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ಏನಾಗಿ ಗ್ಯಾಪ್ ಇಟ್ಕೋಬೇಕು ಅಂದರೆ ಎಲಿಪ್ಸ್ ಫಾರ್ಮುಲಾಸಲ್ಲಿ ಫಸ್ಟ್ ನಿಮ್ಗೆ ಕೊಟ್ಟಿರುವಂಥ ಸ್ಟ್ಯಾಂಡರ್ಡ್ ಫಾರ್ಮುಲಾಸಲ್ಲಿ ಏನಿರುತ್ತೆ ಅದು ಎ ವ್ಯಾಲ್ಯೂ ದಟ್ ವಿಚ್ ಲೈಸ್ ಇನ್ ಬಿಟ್ವೀನ್ ದ ಎಕ್ಸ್ ಆಕ್ಸಿಸ್ ಮೇಲೆ ಲೈ ಆಗ್ತಾ ಇರುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಮಾಡಿರ್ತೀವಿ. ಸೊ ಯಾವುದೇ ಕಾರಣಕ್ಕೂ ಈ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು. ದಟ್ ಮೀನ್ಸ್ ಇಟ್ ಈಸ್ ಲೈಸ್ ಆನ್ ದ ಎಕ್ಸ್ ಆಕ್ಸಿಸ್. ಓಕೆ, ದ ಎಲಿಪ್ಸ್ ಲೈಸ್ ಆನ್ ದ ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಷನ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಬಂದಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗಿರುತ್ತೆ, ಇಲ್ಲಿ 0 ಆಗಿರೋದ್ರಿಂದ ಇದು ಯು ಆರ್ ಗೆಟಿಂಗ್ ದ ಎಲಿಪ್ಸ್ ಫಾರ್ಮುಲಾ. ಓಕೆನಾ? ಸೊ ಇಲ್ಲೂ ವ್ಯಾಲ್ಯೂಸ್ ಕೊಟ್ಟು ಕೇಳ್ಬೋದು, ಅದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಫಾರ್ಮು ಗ್ಯಾಪ್ ಇಟ್ಕೋಬೇಕು. ಯಾಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರುವಂಥ ಎಲ್ಲ ವೇರಿಯಬಲ್ಸ್ನು ಯೂಸ್ ಮಾಡಿರ್ತೀವಿ ಫಾರ್ಮುಲಾಸ್ ಅಲ್ಲಿ. ಓಕೆನಾ? ಸೊ ಫಸ್ಟ್ ಬಂದು ಸೆಂಟರ್ ಅಂದ್ರೆ ಈ ಕೋಆರ್ಡಿನೇಟ್ ಇದೆಯಲ್ಲ, ಇದು ಸೆಂಟರ್ ಆಫ್ ಯುವರ್ ಎಲಿಪ್ಸ್. ಸೊ ಅದಕ್ಕೆ ಫಾರ್ಮುಲಾ ಬಂದು H, K. ಸೊ ಇಲ್ಲಿ ಏನಾದರೂ ವ್ಯಾಲ್ಯೂಸ್ ಬಂದಿದ್ರೆ ಅದನ್ನ ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಈಸ್ ಮೇಜರ್ ಆಕ್ಸಿಸ್ ಅಂಡ್ ಮೈನರ್ ಆಕ್ಸಿಸ್ ಅಂತ ಇದೆ. ಸೊ ದಿಸ್ ವಿಲ್ ಬಿಕಮ್ಸ್ ಆಸ್ ಅ ಮೇಜರ್ ಆಕ್ಸಿಸ್ ಅಂಡ್ ಮೈನರ್ ಆಕ್ಸಿಸ್. ಓಕೆ, ಸೊ ಎಲಿಪ್ಸ್ ಅಲ್ಲಿ 2 ಇರುತ್ತೆ, ಮೇಜರ್ ಆಕ್ಸಿಸ್ ಒಂದು, ಮೈನರ್ ಆಕ್ಸಿಸ್ ಒಂದು. ಓಕೆನಾ? ಮೇಜರ್ ಆಕ್ಸಿಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ 2 ಇಂಟು ಎ. ಸೊ ಎ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ, ಎ ಸ್ಕ್ವೇರ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಎ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೋಬೇಕು. ಎ 2a ಮಾಡಿದ್ರೆ ಮೇಜರ್ ಆಕ್ಸಿಸ್ ಬರುತ್ತೆ, ಮೈನರ್ ಆಕ್ಸಿಸ್ಗೆ 2b. ಇಲ್ಲಿ ಬಿ ಇದೆಯಲ್ಲ, ಬಿ ಸ್ಕ್ವೇರ್ ಕೊಟ್ಟಿದೆ, ಸೊ ಬಿ ಕನ್ವರ್ಷನ್ ಮಾಡಬೇಕು. ಸೊ 2 ಇಂಟು ಬಿ ಈಸ್ ಯುವರ್ ಮೈನರ್ ಆಕ್ಸಿಸ್. ಓಕೆ, ಸೊ ನೆಕ್ಸ್ಟ್ ಈಸ್ ಎಂಡ್ ಆಫ್ ಮೇಜರ್ ಆಕ್ಸಿಸ್ ಅಂಡ್ ಮೈನರ್ ಆಕ್ಸಿಸ್. ಸೊ ಮೇಜರ್ ಆಕ್ಸಿಸ್ ಕೋಆರ್ಡಿನೇಟಿಂಗು ಮೈನರ್ ಆಕ್ಸಿಸ್ ಕೋಆರ್ಡಿನೇಷನ್ಸ್ದು ಎಂಡ್ ಪಾಯಿಂಟ್ಸ್ನ ಕೇಳ್ತಾರೆ. ಸೊ ಎಂಡ್ಸ್ ಆಫ್ ಮೇಜರ್ ಆಕ್ಸಿಸ್ ಈಸ್ ಪ್ಲಸ್ ಆರ್ ಮೈನಸ್ ಎ ಫೈಂಡ್ ಔಟ್ ಮಾಡ್ಕೊಂಡ್ರೆ ಆರಾಮಾಗಿ ಯು ಕ್ಯಾನ್ ಫೈಂಡ್ ಔಟ್ ಕೋಆರ್ಡಿನೇಷನ್ಸ್. ಸೊ ಪ್ಲಸ್ ಆರ್ ಮೈನಸ್ ಎ, 0. ಪ್ಲಸ್ ಆರ್ ಮೈನಸ್ ಅಂದ್ರೆ ಈ ಸೈಡ್ ಒಂದು ಪಾಯಿಂಟ್ ಬರುತ್ತೆ ಮತ್ತೆ ಈ ಸೈಡ್ ಒಂದು ಪಾಯಿಂಟ್ ಬರುತ್ತೆ, ಎಂಡ್ ಆಫ್ ದಿ ಎನ್ನುವುದು ಮೇಜರ್ ಆಕ್ಸಿಸ್ ಅಂಡ್ ಮೈನರ್ ಆಕ್ಸಿಸ್. ಸೊ ಇದು 2 ಮೇಜರ್ ಆಕ್ಸಿಸ್, ಅದಕ್ಕೋಸ್ಕರ ಪ್ಲಸ್ ಆರ್ ಮೈನಸ್ ಎ, 0. ಮೈನರ್ ಆಕ್ಸಿಸ್ ಇದು ಮತ್ತೆ ಇದು, ಸೊ ಪ್ಲಸ್ ಆರ್ ಮೈನಸ್ ಬಿ, 0. ಇದರಲ್ಲಿ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಎ ಗ್ರೇಟರ್ ದ್ಯಾನ್ ಬಿ ಆಗಿರೋದ್ರಿಂದ, ಅಂದ್ರೆ ಈ ವ್ಯಾಲ್ಯೂಗಿಂತ ಈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆಗಿರೋದ್ರಿಂದ ಈ ತರ ಇರುತ್ತೆ. ಸೊ ಅಕಸ್ಮಾತ್ ಎ ಲೆಸ್ ದ್ಯಾನ್ ಬಿ ಆಗಿರುತ್ತೆ, ನಿಮ್ದೇನಾಗ್ತಾ ಇತ್ತು, ಈ ಕೋಆರ್ಡಿನೇಟ್ಸ್ ಎಲ್ಲ ವೈ ಆಕ್ಸಿಸ್ ಮೇಲೆ ಬರ್ತಾ ಇತ್ತು, ಇದು ಇಂಟರ್ಚೇಂಜ್ ಆಗ್ತಾ ಇತ್ತು. ಅಂದ್ರೆ ಇದು ಎಲ್ಲ ಬಿ ವೈ ಆಕ್ಸಿಸ್ ಮೇಲೆ, ಇದು ಇಲ್ಲಿ ಬರ್ತಾ ಇತ್ತು ಕೋಆರ್ಡಿನೇಷನ್ಸ್ ಮೇಲೆ. ಓಕೆನಾ? ಸೊ ನಾವ್ ಓಕೆ, ನೆಕ್ಸ್ಟ್ ಈಸ್ ಯುವರ್ ವರ್ಟೆಕ್ಸ್ ಫೈಂಡ್ ಔಟ್ ಮಾಡೋದು ಈಸಿನೇ. ವರ್ಟೆಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ, 0. ಸೊ ಇಟ್ಸ್ ನಥಿಂಗ್ ಬಟ್ ದ ಮೇಜರ್ ಕೋಆರ್ಡಿನೇಷನ್, ಮೇಜರ್ ಆಕ್ಸಿಸ್ ಏನಿರುತ್ತೆ ಅದೇ ಕೋಆರ್ಡಿನೇಷನ್ ಇರುತ್ತೆ. ಸೊ ಅದಾದ್ಮೇಲೆ ಎಸೆಂಟ್ರಿಸಿಟಿ, ಆಲ್ಮೋಸ್ಟ್ 3 ಮಾರ್ಕ್ಸ್ ಕ್ವಶನ್ ಅಲ್ಲೂ ಇದೇ ಕೇಳ್ತಾರೆ, ಮತ್ತೆ 6 ಮಾರ್ಕ್ಸ್ ಕ್ವಶನ್ ಅಲ್ಲೂ ಜಾಸ್ತಿ ಸತಿ ಎಸೆಂಟ್ರಿಸಿಟಿ ಅಂತಾನೆ ಕೇಳಿದ್ದಾರೆ. ಸೊ ಎಸೆಂಟ್ರಿಸಿಟಿ ಫಾರ್ಮುಲಾ ಬಂದು ಎಲಿಪ್ಸ್ದು ವೆನ್ ಇಟ್ ಈಸ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆಗಿದ್ದಾಗ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಅಕಸ್ಮಾತ್ ಇದೇನಾದ್ರೂ ಲೆಸ್ ದ್ಯಾನ್ ಆಗಿದ್ರೆ, ಎ ಇಸ್ ಲೆಸ್ ದ್ಯಾನ್ ಬಿ ಆಗಿದ್ರೆ ಏನಾಗ್ತಾ ಇತ್ತು, ಈ ಬಿ ಸ್ಕ್ವೇರ್ ಇಲ್ಲಿ ಬರ್ತಾ ಇತ್ತು, ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಸೊ ಇದನ್ನ ಕನ್ವರ್ಷನ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಲೈಕ್ ದಿಸ್. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇಂಟು 1 ಮೈನಸ್ ಇ ಸ್ಕ್ವೇರ್. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಬೇಕಾಗುತ್ತೆ, ಯಾಕಂದ್ರೆ ಕೆಲವೊಂದು ಟೈಮು ಎ ಕೊಟ್ಟಿರ್ತಾರೆ, ಇ ಕೊಟ್ಟಿರ್ತಾರೆ, ಎಸೆಂಟ್ರಿಸಿಟಿ ಕೊಟ್ಟಿರ್ತಾರೆ, ವರ್ಟೆಸಸ್ ಕೊಟ್ಟಿರ್ತಾರೆ ಎ. ಸೊ ಆವಾಗ ನಾವೇನ್ ಮಾಡಬೇಕು, ಬಿ ಫೈಂಡ್ ಔಟ್ ಮಾಡಿ ಸ್ಟ್ಯಾಂಡರ್ಡ್ ಇಕ್ವೇಶನ್ ನ ಬರಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಸೆಂಟ್ರಿಸಿಟಿ ಫಾರ್ಮುಲಾಸ್ನ ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಫೋಕಾಯ್. ಸೊ ಫೋಕಾ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು, ಬಟ್ ಎಚ್ ಅಂಡ್ ಕೆ ಸಮ್ಟೈಮ್ಸ್ ಕೊಟ್ಟಿರಲ್ಲ. ಸೊ ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ಎಚ್ ಅಂಡ್ ವೈ 0 ಆಗಿರುತ್ತೆ, ಎಚ್ ಅಂಡ್ ಕೆ ವಿಲ್ ಬಿ 0. ಸೊ ದಟ್ಸ್ ವೈ ಐ ಹ್ಯಾವ್ ರಿಟರ್ನ್ ದಿಸ್ ಆಲ್ಸೋ ಸ್ಟ್ಯಾಂಡರ್ಡ್ ಫಾರ್ಮ್.
ಸೊ ಎಚ್ ಪ್ಲಸ್ ಎ ಇಂಟು ಇ ಕಮ ಕೆ ಒಂದು ಕೋಆರ್ಡಿನೇಟ್ ಒನ್ ಫೋಕೈ. ಸೆಕೆಂಡ್ ಫೋಕೈ ಒನ್ ಫೋಕೈ ಬಂದು ಇಫ್ ಐ ಟೇಕ್ ದಿಸ್ ಒನ್, ಸೊ ದಿಸ್ ಇಸ್ ಒನ್ ಫೋಕೈ, and if I take this side with reference to the reference axis, so with reference to the reference axis togondaga, so you will have a two foci, so one for this side, this entire side, and second one for this entire axis. ಅದಕ್ಕೆ ಇಲ್ಲಿ ಏನಾಗುತ್ತೆ h plus ae comma k, ಇನ್ನೊಂದು ಫೋಕೈ ಬಂದು h minus ae comma k. ಸೊ ಅದೇ ಇದು ಬಿ ಗ್ರೇಟರ್ ದಾನ್ ಎ ಇದ್ರೆ ಏನಾಗ್ತಾ ಇತ್ತು, ಈ ಟರ್ಮ್ ಕೋಎಫಿಷಿಯಂಟ್ ಟರ್ಮ್ ಏನಿದೆ ಅದು ಇಲ್ಲಿ ಬರ್ತಾ ಇತ್ತು, ಇದು ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು ಎರಡರದ್ದು ಡಿಫ್ರೆನ್ಸ್ ಅನ್ನ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೇಜರ್ ಆಗಿ ಕೇಳೋದು ಎ ಗ್ರೇಟರ್ ದಾನ್ ಬಿ ನೇ ನಿಮ್ಗೆ ಜಾಸ್ತಿ ಸತಿ ಕೇಳಿರೋದು, ಅದಕ್ಕೋಸ್ಕರ ಎ ಗ್ರೇಟರ್ ದಾನ್ ಬಿ ನ ಐ ಆಮ್ ಫೋಕಸಿಂಗ್ ಆನ್ ಇಟ್. ಓಕೆ, ಸೊ ನೆಕ್ಸ್ಟ್ ಈಸ್ ಎಂಡ್ ಆಫ್ ಲ್ಯಾಟಿಸ್ ರೆಕ್ಟಿಮ್. ಸೊ ಎಂಡ್ ಆಫ್ ಲ್ಯಾಟಿಸ್ ರೆಕ್ಟಿಮ್ ಈ ಫಾರ್ಮುಲಾಸ್ ನೀವು ಗ್ಯಾಪ್ ಹಾಕೋಬೇಕು. ನೆಕ್ಸ್ಟ್ ಒಂದು ಬಂದು ಕೇಳೋದೇನು ಅಂದ್ರೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಿಮ್, ಇದು ಕೇಳಿದಾರೆ ಜಾಸ್ತಿ ಸತಿ, ದಟ್ ಈಸ್ 2b² ಡಿವೈಡೆಡ್ ಬೈ ಎ. ಅದಾದ್ಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಡೈರೆಕ್ಟ್ರಿಕ್ಸ್ ಫಾರ್ಮುಲಾ ಬಂದು 2a ಡಿವೈಡೆಡ್ ಬೈ ಇ. ಅದಾದ್ಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಫೋಕಾಯ್ ವಿಚ್ ಇಸ್ ಗಿವನ್ ಬೈ ಫಾರ್ಮುಲಾ 2a ಇಂಟು ಇ. ಸೊ ಇಷ್ಟು ಫಾರ್ಮುಲಾಸು ನೀವು ಗ್ಯಾಪ್ ಇಟ್ಕೊಂಡ್ರೆ ಆರಾಮಾಗಿ ಎಲಿಪ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ಯು ಕ್ಯಾನ್ ಸ್ಕೋರ್ 6 marks ಪ್ಲಸ್ 3 marks ಫ್ರಮ್ ಯುವರ್ ಪಾರ್ಟ್ ಎ ಕ್ವಶನ್ಸ್. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಕ್ವಶನ್. ಫಿಫ್ತ್ ಕ್ವಶನ್ ಓದೋಣ. ಫೈಂಡ್ ದ ಎಸೆಂಟ್ರಿಸಿಟಿ, ಲೆಂತ್ ಆಫ್ ಲ್ಯಾಟಿಸ್ ಆಫ್ ದಿ ellipse x square divided by 25 plus y square divided by 9 is equal to 1. So this is your given equation. So data barkolana, given equation x square by 25 plus y square by 9 is equal to 1. So standard form al barkondre enagutte x square x minus h whole square divided by 25 plus y minus k whole square divided by 9 is equal to 1. ಸೊ ಈ ಒಂದು ಫಾರ್ಮಲ್ ಒಂದು ಕ್ವಶನ್ ಅಲ್ಲಿ ಎಲ್ಲವನ್ನ ಸಾಲ್ವ್ ಮಾಡ್ತೀನಿ. ಇಲ್ಲಿ ಕೇಳಿರೋದು ಎರಡೇ, ಬಟ್ ಎರಡು ಬಿಟ್ಟು ಎಲ್ಲವನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಯಾಕಂದ್ರೆ ಇದು ಒಂದೇ ಪ್ರಾಬ್ಲಮ್ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇಂದ ನೀವೇ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಫಸ್ಟ್ ಏನ್ ಕೇಳ್ತಾರೆ, ಸೆಂಟರ್ ಅಂದ್ರೆ ಏನು, ಫಾರ್ಮುಲಾ ಪ್ರಕಾರ h, k. ಸೊ h, k ಏನಾಗುತ್ತೆ, 0 0 ಆದ್ರೆ x ಸ್ಕ್ವೇರ್ ಅಂಡ್ y ಸ್ಕ್ವೇರ್ ಮಾತ್ರ ರಿಮೈನ್ ಆಗುತ್ತೆ. ಸೊ h ವ್ಯಾಲ್ಯೂ ಏನಾಗುತ್ತೆ, 0 ಆಗಿದೆ, ಅಂಡ್ k ವ್ಯಾಲ್ಯೂ ಇಸ್ ಆಲ್ಸೋ 0. ಸೊ ಸೆಂಟರ್ ಆಫ್ ದಿಸ್ ಎಲಿಪ್ಸ್ ಇಸ್ 0, 0 ಆಗಿರುತ್ತೆ. ನೆಕ್ಸ್ಟ್ ಬಂದು ಮೇಜರ್ ಆಕ್ಸಿಸ್. ಸೊ ಮೇಜರ್ ಅಂಡ್ ಮೈನರ್ ಆಕ್ಸಿಸ್ ಮುಂಚೆ ನೀವೇನ್ ಮಾಡಬೇಕು, a ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಇದೆ, ಕರೆಕ್ಟಾ? ಇಲ್ಲಿ ಸೊ ಸಾರಿ, ಸ್ಟ್ಯಾಂಡರ್ಡ್ ಫಾರ್ಮು ಎ ಸ್ಕ್ವೇರು, ಇದು ಬಂದು ಬಿ ಸ್ಕ್ವೇರ್. ಓಕೆನಾ? ಎ ಸ್ಕ್ವೇರ್ ಹತ್ರ 25 ಇದೆ, ಸೊ 25, ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 5 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಬಿ ಸ್ಕ್ವೇರ್ ಹತ್ರ 9 ಇದೆ, ಬಿ ಇಸ್ ಈಕ್ವಲ್ ಟು 3 ಆಗುತ್ತೆ. ಓಕೆ, ಸೊ ಸೆಂಟರ್ ಆಯಿತು. ನೆಕ್ಸ್ಟ್ ಏನು, ದಿಸ್ ಇಸ್ ಯುವರ್ ಫಸ್ಟ್ ಒನ್, ಲೆಟ್ಸ್ ಥಿಂಕ್. ಸೆಕೆಂಡ್ ಒನ್, ಫೈಂಡ್ ಔಟ್ ದ ಮೇಜರ್ ಆ್ಯಂಡ್ ಮೈನರ್ ಆಕ್ಸಿಸ್ ಅಂತ ಕೇಳ್ತಾರೆ. ಸೊ ಮೇಜರ್ ಆಕ್ಸಿಸ್ಗೆ ನಾನು ಹೇಳಿದ್ದೇನೆ ಆಲ್ರೆಡಿ, ಫಾರ್ಮುಲಾ ಹೇಳಿದ್ದೀನಿ. ಸೊ ಮೇಜರ್ ಆಕ್ಸಿಸ್ ಇಸ್ ಈಕ್ವಲ್ ಟು 2a. ಸೊ 2a ಅಂದರೆ 2 ಇಂಟು a ಇಸ್ 5. ಸೊ ವಿಚ್ ಇಸ್ ಈಕ್ವಲ್ ಟು ಹೌ ಮಚ್, 2 5s are 10. ಸೊ ದಿಸ್ ಇಸ್ ಯುವರ್ ಮೇಜರ್ ಆಕ್ಸಿಸ್. ಮೈನರ್ ಆಕ್ಸಿಸ್ ಕೇಳ್ತಾರೆ, ಮೈನರ್ ಆಕ್ಸಿಸ್. ಸೊ ಮೈನರ್ ಆಕ್ಸಿಸ್ ಫಾರ್ಮುಲಾ 2b. So 2 into b, it is 3. So which is equal to 2 3s are 6. Okay, so this is your find the length of the axis anta keltare. So major axis du length find out madidre, minor axis length find out ಮಾಡಿದೀವಿ. ಬಟ್ ನಮ್ಮ ಕ್ವಶನ್ ಅಲ್ಲಿ ಕೇಳಿರೋದು ನಾನು ಸಾಲ್ವ್ ಮಾಡ್ತಾ ಇಲ್ಲ ಇನ್ನ. ಓಕೆನಾ? ಸೊ ಎಲ್ಲ ಒಂದೇ ಫಾರ್ಮುಲಾಸ್ ಅಲ್ಲಿ ಎಲ್ಲ ಫಾರ್ಮುಲಾಸ್ನು ಒಂದೇ ಕ್ವಶನ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒನ್, find the ends of the
ಮೇಜರ್ ಅಂಡ್ ಮೈನರ್ ಆಕ್ಸಿಸ್ ಅಂತ ಕೇಳ್ತಾರೆ. ಎಂಡ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಎಂಡ್ಸ್ ಆಫ್ ಮೇಜರ್ axis which is equal to plus or minus a comma 0. ಸೊ ಆಗಿದ್ಮೇಲೆ ಏನಾಗುತ್ತೆ, ಇಲ್ಲಿ ಮೇಜರ್ ಆಕ್ಸಿಸ್ದು ಪ್ಲಸ್ ಆರ್ ಮೈನಸ್ ಎ ಇಸ್ ಈಕ್ವಲ್ ಟು ಎಷ್ಟಿದೆ, 5 ಇದೆ. ಸೊ ಮೇಜರ್ ಆಕ್ಸಿಸ್ದು ಎಂಡ್ ಪಾಯಿಂಟ್ ಬಂದು ಪ್ಲಸ್ ಆರ್ ಮೈನಸ್ 5 ಕಾಮ 0 ಆಗುತ್ತೆ. ನೆಕ್ಸ್ಟ್ ಒನ್ ಎಂಡ್ಸ್ ಆಫ್ ಮೈನರ್ ಆಕ್ಸಿಸ್. ಸೊ ಮೈನರ್ ಆಕ್ಸಿಸ್ ಏನಾಗುತ್ತೆ, ಸೊ ಸಾರಿ ಇಲ್ಲೊಂದು ಚೆಕ್ ಮಾಡ್ಬೇಕಾಗಿತ್ತು, ನಾನು ಹೇಳಿದ್ದೆ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಇದೆ, ಓಕೆನಾ. ಸೊ ಇದನ್ನ ಚೆಕ್ ಮಾಡ್ಕೋಬೇಕು, ಬಿಕಾಸ್ 25 ಇಸ್ ಗ್ರೇಟರ್ ದ್ಯಾನ್ ಬಿ, ದಟ್ ಮೀನ್ಸ್ 5 a is 5 is greater than 3 because a square a and b, so 5 is greater than 3. ಇದು ಚೆಕ್ ಮಾಡ್ಕೊಂಡ್ಮೇಲೆ ಇದು ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ. ಸೊ ಎಂಡ್ಸ್ ಆಫ್ ಮೈನರ್ ಆಕ್ಸಿಸ್ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಬಿ ಕಾಮ 0 ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಕಾಮ 0. ಓಕೆ, ದಿಸ್ ಇಸ್ ಫೋರ್ತ್ ಒನ್. ಫಿಫ್ತ್ ಒನ್, ಸೊ ವರ್ಟೆಕ್ಸಸ್ ಅಂತ ಫೈಂಡ್ ದ ವರ್ಟೆಕ್ಸಸ್ ಅಂತ ಕೇಳ್ತಾರೆ. ಫೈಂಡ್ ದ ವರ್ಟೆಕ್ಸ್ ಬಂದು ಏನಾಗುತ್ತೆ, ಸೇಮ್ ಮೇಜರ್ ಆಕ್ಸಿಸ್ ಏನಿರುತ್ತೆ ಅದೇ ಫಾರ್ಮುಲಾ. ಸೊ a, 0 ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5, 0 ವರ್ಟೆಸಸ್. ನೆಕ್ಸ್ಟ್ ಫಿಫ್ತ್ ಒನ್ ಫೈಂಡ್ ದ ಎಸೆಂಟ್ರಿಸಿಟಿ. ಸೊ ಫೈಂಡ್ ದ ಎಸೆಂಟ್ರಿಸಿಟಿ ನೋಡಿ, ನಮ್ಮ ಕ್ವಶನ್ ಅಲ್ಲೂ ಅದೇ ಕೇಳಿದ್ದು, ಫೈಂಡ್ ದ ಎಸೆಂಟ್ರಿಸಿಟಿ ಲೆಂತ್ ಆಫ್ ದಿ ಲ್ಯಾಟಸ್ ಅಂತ ಕೇಳಿರೋದು. ಸೊ ನಾವು ಇವಾಗ ಫೈಂಡ್ ಔಟ್ ಮಾಡ್ತಾ ಇರೋದನ್ನು ಎಸೆಂಟ್ರಿಸಿಟಿನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಓಕೆ, eccentricity is represented by E is equal to square root of a square minus b square divided by a. So when a is greater than b, ಇದು ಫಾರ್ಮುಲಾ ಆಗಿರುತ್ತೆ, ಓಕೆನಾ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. a square ಎಷ್ಟಿದೆ, 25 ಇದೆ, ಇಲ್ಲಿ ನೋಡ್ಕೋಬಹುದು. a square is 25 minus b square is 9. Okay, so a square is equal to 25 and minus b square is equal to 9 divided by a is equal to 5. So root of ಎಷ್ಟಾಗುತ್ತೆ, 25 minus 9 ಅಂದರೆ 16 ಬರುತ್ತೆ, divided by 5 ಆಗುತ್ತೆ. ಸೊ ಇಟ್ ಈಸ್ ರೂಟ್ 16 ಅಂದರೆ 4. ಸೊ 4 divided by 5 ಆಗುತ್ತೆ ನಿಮ್ಮ ಎಸೆಂಟ್ರಿಸಿಟಿ. ಸೊ ಫೈಂಡ್ ದ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಆಗಿದೆ, ಓಕೆನಾ. ಸೊ ಇದ್ರದ್ದು ನಿಮ್ಮ ಒಂದು ಕ್ವಶನ್ ಅಲ್ಲಿ ಕೇಳಿರುವಂತ ಒಂದು ಕ್ವಶನ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಕೋಬಹುದು, ಫೋಕಾಯ್. ಸೊ ಫೋಕಾಯ್ ಫಾರ್ಮುಲಾ ಏನು, ಎಚ್ ಪ್ಲಸ್ ಆರ್ ಮೈನಸ್ ಎ ಇ ಕಾಮ ಕೆ, ಸಾರಿ ಕೆ, ಒಂದು ಎಚ್ ಪ್ಲಸ್ ಆರ್ ಮೈನಸ್ ಎ ಇ ಕಾಮ ಕೆ. ಸೊ ಆಲ್ರೆಡಿ ಎಚ್ ಆ್ಯಂಡ್ ಕೆ ಇಸ್ ಈಕ್ವಲ್ ಟು 0, 0 ಆಗಿರೋದ್ರಿಂದ ಫಾರ್ಮುಲಾ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಎ ಇ ಕಾಮ 0 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ವ್ಯಾಲ್ಯೂ ಎಷ್ಟಿದೆ, 5 ಇದೆ, ಓಕೆ. ಸೊ ಇಂಟು 5 ವ್ಯಾಲ್ಯೂ ಇದೆ, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 5, ಇ ಇಸ್ ಈಕ್ವಲ್ ಟು 4/5 ಇದೆ. ಸೊ 4/5 0 ಆಗಿರುತ್ತೆ. ಸೊ 5 1 5 ಕೆಟ್ ಕ್ಯಾನ್ಸಲ್ ಆದರೆ ನಿಮ್ಮ ಒಂದು ಫೋಕಾಯ್ ಇದ್ದು ಏನು ಬರುತ್ತೆ, 4,0 ಬರುತ್ತೆ, ಓಕೆನಾ. ದಿಸ್ ಇಸ್ ಯುವರ್ ಫೋಕಾಯ್ ಕೋಆರ್ಡಿನೇಷನ್ಸ್. ಸೊ ಫೋಕಾಯ್ ಅಂದರೆ 2 ಇರುತ್ತೆ. ಸೊ ಒಂದು ಬಂದು ಏನಾಗುತ್ತೆ, ಆರ್ ಯು ಕ್ಯಾನ್ ರೈಟ್ ಇಟ್ ಇನ್ ಲೈಕ್ ದಿಸ್, ಪ್ಲಸ್ 4,0. ಓಕೆ, ಒಂದು ವರ್ಟೆಕ್ಸ್ ಒಂದು ಫೋಕಾಯ್ ಬಂದು ಪ್ಲಸ್ 4,0 ಆದರೆ ಇನ್ನೊಂದು ಫೋಕಾಯ್ ಬಂದು ಮೈನಸ್ 4,0 ಆಗುತ್ತೆ. ಅದನ್ನು ಟೋಟಲ್ ಆಗಿ ಏನು ಮಾಡ್ಬೋದು, ಪ್ಲಸ್ ಆರ್ ಮೈನಸ್ 4,0 ಅಂತ ಮಾಡ್ಬೋದು. ನೆಕ್ಸ್ಟ್ ಕೇಳೋದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಫೋಕಾಯ್ನು ಕೇಳ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಯುವರ್ 7th ಒನ್, ದಟ್ ಈಸ್ ಯುವರ್ ಡೈರೆಕ್ಟ್ರಿಕ್ಸ್. ಸೊ ಡೈರೆಕ್ಟ್ರಿಕ್ಸ್ ಫಾರ್ಮುಲಾ ಬಂದು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಅಂದರೆ ಎಚ್ ಪ್ಲಸ್ ಆರ್ ಮೈನಸ್ ಎ ಇಂಟು ಇ ಅಂತ, ಓಕೆನಾ. ಇದು ಫಾರ್ಮುಲಾ. ಎಚ್ 0 ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿಕಮ್ ಇಟ್ ಆಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಇಂಟು ಇ. ಸೊ ಫೈಂಡ್ ದ ಡೈರೆಕ್ಟ್ರಿಕ್ಸ್ ಈಕ್ವೇಶನ್ ಅಂತಾದ್ರೂ ಕೇಳ್ಬೋದು. ಸೊ ಡೈರೆಕ್ಟ್ರಿಕ್ ಈಕ್ವೇಶನ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಪ್ಲಸ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಎಷ್ಟು 5, ಈ ವ್ಯಾಲ್ಯೂ ಎಷ್ಟು 4/5. ಸೊ 5 ಗೆಟ್ ಕ್ಯಾನ್ಸಲ್, 4 ಮಾತ್ರ ಇರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4. ಡೈರೆಕ್ಟ್ರಿಕ್ ಈಕ್ವೇಶನ್ ಏನಾಗುತ್ತೆ, ಇದನ್ನ ಈ ಸೈಡ್ ತಗೊಂಡ್ಬಂದ್ರೆ ಏನಾಗುತ್ತೆ, ಎಕ್ಸ್
ಪ್ಲಸ್ 4 ಇಸ್ ಈಕ್ವಲ್ ಟು 0 ಆಗುತ್ತೆ ಒಂದು. ಇನ್ನೊಂದು ಬಂದು ಎಕ್ಸ್ ಮೈನಸ್ 4 ಆಗುತ್ತೆ ಇಸ್ ಈಕ್ವಲ್ ಟು 0. ಇದೊಂದು ಈಕ್ವೇಶನ್ ಆಫ್ ದ ಡೈರೆಕ್ಟ್ರಿಕ್ಸ್, ಇದು ಟ್ರೂ, ಇದೂ ಟ್ರೂ ಆಗುತ್ತೆ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್. ಓಕೆನಾ? ಸೊ ಈ ಎರಡೂ ಟ್ರೂ ಆಗುತ್ತೆ. ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಇದೆರಡು ಡೈರೆಕ್ಟ್ರಿಕ್ಸ್ಗೆ ಈಕ್ವೇಶನ್. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ನಿಮ್ಮ ಕ್ವಶನ್ ಅಲ್ಲಿ ಕೇಳ್ದಂಗೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಿಮ್ ಅಂತ ಕೇಳ್ತಾರೆ. ಸೊ ಲ್ಯಾಟಿಸ್ ರೆಕ್ಟಿಮ್, ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಿಮ್ ವಿಚ್ ಇಸ್ ಈಕ್ವಲ್ ಟು 2b ಸ್ಕ್ವೇರ್ divided by am. So 2 into b square ಅಂದ್ರೆ 9 divided by a is equal to 5 ಇದೆ. ಓಕೆನಾ? ಸೊ 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 18 by 5 ಆಗುತ್ತೆ. ದಿಸ್ ಈಸ್ ಯೋರ್ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಿಮ್. ಸೊ ಅವ್ರು ಕೇಳಿರೋದೇನು, ನಿಮ್ಮ ಒಂದು ಇಕ್ವೇಶನ್ ಅಲ್ಲಿ ಕೇಳಿರೋದು ನೋಡಿ, ಫೈಂಡ್ ದ ಎಸೆಂಟ್ರಿಸಿಟಿ ಅಂಡ್ ಲೆಂತ್ ಆಫ್ ಲ್ಯಾಟಿಸ್ ಆಫ್ ದಿ ಎಲಿಪ್ಸ್. ಸೊ ಗಿವನ್ ಇಕ್ವೇಶನ್. ಸೊ ಅದರಲ್ಲಿ ಎಲ್ಲವನ್ನ ಫೈಂಡ್ ಔಟ್ ಮಾಡಿದ್ದೀನಿ. ಆಲ್ ದ 8 ಇಂಪಾರ್ಟೆಂಟ್ ವಿಚ್ ಇಸ್ ಆಸ್ಡ್ ಇನ್ ಯುವರ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಐ ಹವ್ ಸಾಲ್ವ್ಡ್ ಫಾರ್ ಅ ಸಿಂಗಲ್ ಕ್ವಶನ್. ಅದರಲ್ಲಿ ನೀವು ಈ ಕ್ವಶನ್ ಪ್ರಕಾರ ಹೋದ್ರೆ ಎಸೆಂಟ್ರಿಸಿಟಿ ಒಂದು ಫೈಂಡ್ ಔಟ್ ಮಾಡಬೇಕಾಗಿತ್ತು, ಅದ್ ಬಿಟ್ರೆ ನೆಕ್ಸ್ಟ್ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಿಮ್ ನ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಓಕೆನಾ? ಸೊ ಇವೆರಡನ್ನ ಫೈಂಡ್ ಔಟ್ ಮಾಡಕ್ಕೆ ಅವರು ಕ್ವಶನ್ ಅನ್ನ ಕೇಳಿರೋದು. ಓಕೆನಾ? ಸೊ ಅವೆರಡನ್ನು ಫೈಂಡ್ ಔಟ್ ಮಾಡಿದ್ದೀನಿ. ಮತ್ತೆ ಇದನ್ನು ಫಾರ್ಮುಲಾಸ್ ಗ್ಯಾಪ್ ಕಟ್ಕೊಳ್ಳಿ, ಫೋಕೈನು ಕೇಳ್ತಾರೆ. ಮತ್ತೆ ಇನ್ನೊಂದು ಕೇಳೋದಂದ್ರೆ ಡೈರೆಕ್ಟ್ರಿಕ್ಸ್. ಸೊ ಈ 4 ಫಾರ್ಮುಲಾಸು, ಈ 8 ಫಾರ್ಮುಲಾಸು ಕ್ಯಾಪ್ ಇದ್ರೆ ಆರಾಮಾಗಿ ಸಾಲ್ವ್ ಮಾಡಿ 6 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಎಸೆಂಟ್ರಿಸಿಟಿ ಅಂಡ್ ಕೋಆರ್ಡಿನೇಟ್ಸ್ ಆಫ್ ಫೋಕೈ ಆಫ್ ದ ಎಲಿಪ್ಸ್. ಗಿವನ್ ಇಕ್ವೇಶನ್ ಇಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 9 ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ ಇಕ್ವೇಶನ್. ಸೊ ಫಸ್ಟ್ ಏನ್ ಮಾಡಬೇಕು, ಕ್ವಶನ್ ಅನ್ನ ಓದಬೇಕು, ಗಿವನ್ ಡೇಟಾ ತಗೋಬೇಕು, ರಿಕ್ವೈರ್ಡ್ ಫಾರ್ಮುಲಾಸ್ ನ ಯೂಸ್ ಮಾಡಬೇಕು. ಸೊ ಆನ್ಸರ್ ಎಕ್ಸ್ ಸ್ಕ್ವೇರ್ ಬೈ 9 ಪ್ಲಸ್ ವೈ ಸ್ಕ್ವೇರ್ ಬೈ 4 ಇಸ್ ಈಕ್ವಲ್ ಟು 1. ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ y minus h k square y minus k whole square divided by b square is equal to 1. ಸೊ ಇದರಿಂದ ಗೊತ್ತಾಗುತ್ತೆ ನಮ್ಗೇನು, ಸೆಂಟರ್ ಏನು, ಸೆಂಟರ್ is equal to h, k which is equal to 0, 0 ಆಗಿದೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, a ಸ್ಕ್ವೇರ್ is equal to 9. ಸೊ a is equal to ಏನಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಸೊ ನಾನು ಏನಕ್ಕೆ ಇದೇ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಆಲ್ವೇಸ್ ಥಿಂಕ್ ಇಟ್ ಈಸ್ ಎ ಇಸ್ ಗ್ರೇಟರ್ ದಾನ್ ಬಿ ಆದಾಗ ಮಾತ್ರ ಇದೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಇಫ್ ಇಟ್ ಈಸ್ ಬಿ ಈಸ್ ಗ್ರೇಟರ್ ದಾನ್ ಎ ಆದಾಗ, ಇಂಟರ್ಚೇಂಜ್ ಆದಾಗ ಏನಾಗುತ್ತೆ, ಫಾರ್ಮುಲಾಸ್ ಡಿಫ್ರೆನ್ಸ್ ಆಗುತ್ತೆ, ಬಟ್ ಸೊಲ್ಯೂಷನ್ ಮೆಥಡ್ ಇಸ್ ರಿಮೇನ್ಸ್ ದ ಸೇಮ್. ಓಕೆನಾ? ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4, ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಆಗುತ್ತೆ. ಸೊ ನಮ್ಗೆ ಏನ್ ಕೇಳಿದರೆ, ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡಕ್ ಕೇಳಿದರೆ, ಎಸೆಂಟ್ರಿಸಿಟಿ. ಸೊ ಎಸೆಂಟ್ರಿಸಿಟಿ ಇಸ್ ಈಕ್ವಲ್ ಟು ಏನು, ಫಾರ್ಮುಲಾ ಏನು, ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ. ಓಕೆ? ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಮೈನಸ್ ಬಿ ಸ್ಕ್ವೇರ್ ಇಸ್ 4 divided by a. So a is equal to 3. So 9 minus 4 which is equal to 5. So root of 5 divided by 3 ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಕೇಳಿದ್ದಾರೆ ನಿಮ್ಮ ಒಂದು ಕ್ವಶನ್ ಅಲ್ಲಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಫೋಕಾಯ್ ಅಂತ ಕೇಳಿದ್ದಾರೆ. ಕೋಆರ್ಡಿನೇಟ್ಸ್ ಆಫ್ ಫೋಕಾಯ್. ಸೊ ಆಲ್ರೆಡಿ ಹೇಳಿದ್ದೀನಿ ಫಾರ್ಮುಲಾ ಪ್ರಕಾರ, h ಪ್ಲಸ್ ಆರ್ ಮೈನಸ್ ಎ ಇ 0 ಆರ್ ಕೆ, ಸಾರಿ ಕೆ. ಓಕೆನಾ? ಸೊ ಆರ್, ಯಾಕಂದ್ರೆ ಎಚ್ ಕೆ ಎರಡು 0 ಆಗಿರೋದ್ರಿಂದ ಏನಾಗ್ಬಿಡುತ್ತೆ, ಇದು ಪ್ಲಸ್ ಆರ್ ಮೈನಸ್ ಎ ಇ 0 ಆಗೋಗುತ್ತೆ.
ಬಿಕಾಸ್ h and k is 0 ಆಬ್ವಿಯಸ್ಲಿ ಇಲ್ಲಿ ನೋಡ್ಬೋದು, ಅದಕ್ಕೆ ನಾನು ಸೆಂಟರ್ ಬರ್ಕೊಂಡಿದ್ದೆ. h is equal to 0 and k is equal to 0. So now we will substitute the values to the equation. So equation ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, is equal to ಪ್ಲಸ್ ಆರ್ ಮೈನಸ್ ಎ ಎಷ್ಟಿದೆ, ಎ ವ್ಯಾಲ್ಯೂ 3 ಇದೆ, ಇಂಟು ಈ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿದೆ ರೂಟ್ 5 ಡಿವೈಡೆಡ್ ಬೈ 3, 0. ಸೊ ಏನಾಗುತ್ತೆ, 3 and 3 get cancelled, so remains as plus or minus root 5, 0. ಸೊ ಅವ್ರು ಕೇಳಿರೋದೇನು, find the coordinates of foci. ಸೊ ಕೋಆರ್ಡಿನೇಟ್ಸ್, ಎರಡೂ ಕೋಆರ್ಡಿನೇಟ್ಸು ಬರೀಬೇಕಾಗುತ್ತೆ. ಆರ್ ಅಂತ ಬರ್ದ್ಬಿಟ್ಟು ಕೆಳಗಡೆ ಬರ್ದ್ಬಿಡಿ, ಪ್ಲಸ್ ರೂಟ್ 5/0 and minus root 5, 0. This is your two coordinates and this is your coordinates and this is your eccentricity. Ishtu madidre you will score the 6 marks for the question. Okay, so thank you.